ಹೆಸರಿಲ್ಲದೆ ಹೋಗಿದ್ದಾರೆ. ಉಳ್ದದ್ದು ಯಾರಂದ್ರೆ ಈಗ ಮತ್ಲಬಿಗೆ ಬಂದವರು ಹೊಯ್ಗೆ ವ್ಯಾಪಾರ ಮತ್ತು ಕಲ್ಲಿನ ವ್ಯಾಪಾರ, ಗೋರೆ ಮಾಡುವವ ಮತ್ತು ಇಸ್ಪೀಟ್ ಆಡಿಸುವ ಮತ್ತು ಇವರೆಲ್ಲ ಉಳ್ದದೀಗ ಬೇರೆ ಯಾರಿದ್ದಾರೆ? ಒಬ್ಬ ಹಿಂದೂ ಹೇಳಿ ತಾಕತ್ ತೋರಿಸುವ. ಸೌಹಾರ್ದ ಅಂದ್ರೆ ನಮ್ದು ಖಾಲಿ 2 ನಂಬರ್ ವ್ಯಾಪಾರದಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇರೋದು. ಬಾಕಿಯಲ್ಲೆಲ್ಲ ಲಿಂಬೆ ಹುಳಿ ಇಟ್ಟು ಹಾಕಿದ್ದು. ಪ್ರಾಯದಲ್ಲಿದ್ದಾರೆ ಪಾಪ, ನಮ್ಮ ಟೈಮಲ್ಲಿ ಇದ್ದವರು ಪಾಪ, ಮಕ್ಕಳ ಎಜುಕೇಶನ್ಗೆ ದುಡ್ಡಿಲ್ಲ ಅವರ ಹತ್ರ. ಅವ್ ಬಂದ ಹುಡುಗ ಯಾರು ಲೀಡರ ಮಕ್ಕಳಲ್ಲ ಸರ್, ಅಂತವ್ರು ತುಂಬಾ ಜನ ಇದ್ದಾರೆ ಪಾಪ. ಇವತ್ತು ಬೆಳಿಗ್ಗೆ ಬಂದು ಫೋನ್ ಬಂದಿದೆ, ಕೇಸಿಗೆ ದುಡ್ಡಿಲ್ಲ ಹೇಳಿ. ಮಹಾಭಾರತ ಆಗ್ಲಿ, ರಾಮಾಯಣ ಆಗ್ಲಿ, ನಿಮ್ಮ ಗೀತಾ ಯಾವ್ದು ಸಹ ನಾನು ಕಲೀಲಿಲ್ಲ. ಯಾಕಂದ್ರೆ ನಾನು ಕಲೀಲಿಲ್ಲ, ಅದ ನಿಂತು ನನಗೆ ಬಜರಂಗದಲ್ಲಿ ಜಾಗ ಸಿಕ್ಕಿದ್ದು. ಓದಿದ್ರೆ ಯಾಕೆ ಬರುದಿಲ್ಲ ಅಂತೀರಾ ಆ ಪ್ರಶ್ನೆ ಹೇಳಿ ನನ್ಗೆ. ಪಾಪ ಪುಣ್ಯ ಪ್ರಜ್ಞೆ ಅಲ್ಲಿ ಬರ್ತದಲ್ಲ ಸರ್, ಇದ್ರ ಓದಿದ ಕೂಡಲೇ. ಯಾವುದೋ ಒಂದು ಧರ್ಮದಲ್ಲಿ ಮನುಷ್ಯ ಒಂದು ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಅವನತ್ತಿದ್ದದೆಲ್ಲ ಕೆಟ್ಟ ಗುಣ ಬಿಟ್ಟಾಗುದು. ಯಾರು ಓದಿದವರಿದ್ದಾರಲ್ಲ ಅವರ ಮಕ್ಕಳು ಯಾರು ಕೆಟ್ಟವರಾಗ್ಲಿಲ್ಲ ಸರ್, ಅದು ಬರ್ಲಿಲ್ಲ. ಯಾಕಂದ್ರೆ ಅವರಿಗೆ ವಿಚಾರ ಉಂಟು ಸರ್, ನಾನು ಅಲ್ಲಿ ಹೋದ್ರೆ ಮರ್ಯಾದೆ ಹೋಗ್ತದೆ, ನಂದು ಫ್ಯೂಚರ್ ಉಂಟು, ನನಗೆ ನಾಡ್ದು ಅಲ್ಲಿ ITBT ಅಲ್ಲಿ ಕೆಲಸ ಸಿಗಬೇಕು, ನನಗೆ ಅಮೆರಿಕಕ್ಕೆ ಹೋಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನನಗೆ ವಿಜ್ಞಾನಿ ಆಗ್ಬೇಕು, ಇದು ಕಲ್ತ್ರೆ ಅದು ಆ ವಿಚಾರ ಬಂದ್ರೆ ಇವತ್ತು ನಾನು ಏನಾದ್ರೂ ಇದ್ರ ಇವರಾಗಿ ಹೇಳಿದ್ರೆ ನಾಳೆ ನಂಗೆ ಸಾಕಿ ಸರಲ್ಲ. ನಾವೆದಕ್ಕೆ ಎದುರುದನ್ನ ನಾವು ಇವತ್ತಿಗೆ ಸಹ ಬೋನಸ್ ಅಲ್ಲಿ ಬದುಕ್ತೇವೆ. ಇವರಾಗೆ ಅಂತ ದರಿದ್ರ ಬರ್ಲಿಲ್ಲ, ನಾಳೆ ಬೇಕಾದ್ರೆ ಮಾರ್ಗದಲ್ಲಿ ಕಡ್ದು ಬಿಸಾಡ್ಲಿ. ನಮ್ಗೆ ಹಿಂದುತ್ವ ಹೇಳುವಂಥದ್ದು ಯಾವುದು ನಮ್ಗೆ ಕಳಿಸಿದ್ದಾರೆ ಅದಕ್ಕೆ ನಾವು ಒಪ್ಪುತ್ತೇವೆ. ಅದಕ್ಕೆ ಈಗ ಸಹ ಒಪ್ಪುವ ಹುಡುಗರಿದ್ದಾರೆ. ಇದು ಡೋಂಗ್ ಹಿಂದುತ್ವಕ್ಕೆ ನಾವು ಎಲ್ಲ ಅದಕ್ಕೆ ನಾವು ತಲೆ ಹಾಕುದಿಲ್ಲ, ಅದ್ರ ಬಗ್ಗೆ ತಲೆ ಸಹ ಕೆಡಿಸುದಿಲ್ಲ. ನಾವು ನಮ್ಮಷ್ಟಕ್ಕಿದ್ದು ಸಾಕಲ್ಲ. ಆ ಸಮಯದಲ್ಲಿ ಏನು ಗೋಗಳನ್ನ ರಕ್ಷಿಸ್ತಾ ಇದ್ರ? ಹೌದು ಸರ್, ಗೋಗಳು ರಕ್ಷಿಸಿದ್ದು ನಮ್ಮನ್ನೇ ನೋಡಿದ್ರೆ ಅದರಲ್ಲಿ ನನ್ನ ಪಾತ್ರ ಕಮ್ಮಿ. ಅದರಲ್ಲಿ ಅದ್ರ ಸಂಘಟನೆ ಜವಾಬ್ದಾರಿ ಇತ್ತು. ಅದರಲ್ಲಿ ಫುಲ್ ಟೈಮ್ ಆಗಿ ಗೋವಿದ್ದು ಜವಾಬ್ದಾರಿ ತಗೊಂಡದ್ದು ವಿನಾಯಲ್ ಶೆಟ್ಟಿ ದುಡ್ದಷ್ಟು ಯಾರು ನಾನು ಸಮೇತ ದುಡಿಲಿಲ್ಲ ಸರ್. ಮತ್ತೆ ಕೆಲವು ಜೈಲು ಆಗಿದೆ ಸರ್ ಆಗ ಅವನಿಗೆ ಪಾಪ, ತುಂಬಾ ದಿವಸ ಇದ್ದ ಒಳಗೆ. ಮತ್ತು ದನದು ಕೇಸ್ ಹೇಳಿ ದನಕ್ಕೆ ಈ ನಮ್ಮನೆ ಒಂದು ದೊಡ್ಡ ಕಲರೇ ಬಂದದುಂಟಲ್ಲ ಸರ್, ಖಾಲಿ ಮಂಗಳೂರಿಂದ. ಅದು ವಿನಾಯಂದೊಂದು ಟೀಮ್ ಅದು. ಅದಕ್ಕೆ ಆದ್ರೆ ನಮ್ಮ ದೊಡ್ಡವರಿದ್ದಾರಲ್ಲ, ನಮ್ಗೆ ಗೋವಿನ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಸಹ ಇನ್ನೂ ಸಹ ಕೊಡ್ಲಿಲ್ಲ ಯಾರಿಗೆ ಹುಡುಗರಿಗೆ. ಯಾಕಂದ್ರೆ ವಿಚಾರ ಇಲ್ಲದ ಯಾವುದು ಮನೆಯಲ್ಲಿ ಯಾವುದು ಸಂಸ್ಕಾರ ಹೇಳುವಂಥದ್ದು ಇಲ್ಲದ ಬೆಳಿಗ್ಗೆದ್ದ ಪಟಪಟ ಹಲ್ಲು ತೊಳೆದ ಓಡಿದ ಕೆಲಸಕ್ಕೆ ಅಂತ ಹುಡುಗರನ್ನು ನಾವು ಹಿಂದೂ ಹೇಳಿ ಹಿಡ್ಕೊಂಡು ಬಂದು ದನ ನಮ್ಮ ದೇವರೊಂದು ಹೇಳಿದ ಮೇಲೆ ಆ ದನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸಹ ಕೊಟ್ಟಾದ ಮೇಲೆ ಅದು ದನದ ಜವಾಬ್ದಾರಿ ಯಾವ ಥರ ಇರ್ಬೇಕು ಹೇಳಿದ್ರೆ, ಎಟ್ಲೀಸ್ಟ್ ಇವತ್ತಿನ ದಿವಸಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಇವರು ಹೋಗಿ ನಮ್ಮದು BJP ಗೌರ್ಮೆಂಟ್ ಬಂದಿದೆ, ಇದು ದನಕ್ಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಯಾಕಂದ್ರೆ ಇವತ್ತಿಗೆ ಸಹ ಹೈಯೆಸ್ಟ್ ದೇಶಕ್ಕೆ ಹೋಗುದು ದನವೇ ಅಂದಾದ್ರೆ ಇಲ್ಲಿದು ಮಕ್ಕಳನ್ನು ಅನಾವಶ್ಯ ಬಲಿಪಶು ಕೊಡುದಲ್ಲ. ಯಾಕೆ ಇಲ್ಲಿ ನೀವು ಹೇಳಿ ಆಗುದಿಲ್ಲ ನೋಡಪ್ಪ, ಇದು ಗೋ ರಕ್ಷಣೆ ಮಾಡಬೇಕು, ಆದರೆ ಆಗುದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಗೋ ರಕ್ಷಣೆ ಖಂಡಿತವಾಗಿ ನಾವು ನಿಲ್ಲಿಸ್ತೇವೆ ಹೇಳುವಂಥ ಆಶ್ವಾಸನೆ ಇತ್ತಲ್ಲ ಸರ್. ಕರ್ನಾಟಕದಲ್ಲೂ ಬಂತು, ಅದು ಕೇಂದ್ರದಲ್ಲಿ ಸಹ ಬಂತು. ನೀವು ಗೋ ಹತ್ಯೆ ನಿಲ್ಲಿಸುವಂತ ನಿಮಗಿಲ್ಲ, ಖಾಲಿ ಇಲ್ಲಿ ಹುಡುಗರಿಗೋಸ್ಕರ ನೀವು ಅದು ಇನ್ನೂ ಸಹ ಅದು ಸಾಯ್ಲಿಕ್ಕಿಲ್ಲದಾಗೆ ಜೀವಂತ ಇಟ್ಟಿದ್ದೀರಿ ಅಷ್ಟೇ. ಗೋವನ್ನು ಜೀವಂತ ಇಟ್ಟದು ಇವರ ಒಂದು ಹುಡುಗರನ್ನು ಬಲಿ ಕೊಡ್ಲಿಕ್ಕೆ, ಬೇರೆ ಏನಿಲ್ಲ. ಈ ರೀತಿ ಪಾಲ್ಗೊಳ್ಳುವತ್ತಿಗೆ ನಾವು ಬೇರೆ ಬೇರೆ ಹೋರಾಟದಲ್ಲಿ ಪಾಲ್ಗೊಳ್ಳುವಂತ ಹುಡುಗರು ಇವತ್ತಿನ ಯುವಕರು, ವಿಶೇಷವಾಗಿ ದಕ್ಷಿಣ ಕನ್ನಡದ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲ, ಇವರು ಒಂದು ಕೇಸ್ ಹಾಕಿಸ್ಕೊಂಡ್ರೆ ಇಡೀ ಜೀವನ ಮತ್ತೆ ಅವರು ಅಲ್ಲೇ ಇದಾಗುತ್ತೆ. ಅಂದ್ರೆ ಮುಂದೆ ಯಾವ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಏನಾಗುದಿಲ್ಲ. ಅವ ಯಾರೊಂದು ಸುರಿಗೆ ನೋಡ್ಬೇಕು ಸರ್. ಬಂದ ಹುಡುಗ ಯಾರು ಲೀಡರ ಮಕ್ಕಳಲ್ಲ ಸರ್, ಅಂತವ್ರು ತುಂಬಾ ಜನ ಇದ್ದಾರೆ ಪಾಪ. ಇವತ್ತು ಬೆಳಿಗ್ಗೆ ಬಂದು ಫೋನ್ ಬಂದಿದೆ, ಕೇಸಿಗೆ ದುಡ್ಡಿಲ್ಲ ಹೇಳಿ. ಈಗ ಬೇಕಾದ್ರೆ ನಿಮ್ಗೆ ನಾನು ಫೋನ್ ಮಾಡಿಸಿ ಖಾಲಿ ಕೇಳುದಾದ್ರೆ ನಾನು ಕೇಳಿಸ್ತೇನೆ, ದುಡ್ಡಿಲ್ಲ ಹೇಳ್ತಾರೆ ಪಾಪ, ವಕೀಲರ ಹತ್ರ ಮಾತಾಡಬೇಕು ಹೇಳಿ. ಹಿಂದೂ ಸಂಘಟನೆ ಕರೆಕ್ಟ್ ಇತ್ತು ಸರ್, ಸಂಘಟನೆ ಅಷ್ಟು ಚಂದ ಇತ್ತು ಸರ್, ಯಾವುದು ಏನು ತೊಂದರೆ ಇರಲಿಲ್ಲ. ಅಷ್ಟು ಮೇನ್ ಎಂತಂದ್ರೆ ನಮ್ಮಕ್ಕಿಂತ ಹಿರಿಯರಿಗೆ ಮರ್ಯಾದೆ ಕೊಡುವಂಥದ್ದೊಂದು ಕ್ರಮ. ಅದು ಯಾವ ಸಂಘಟನೆಯಲ್ಲೇ ಆಗಲಿ, ನಮ್ಮ ಹಿಂದೂ ಸಂಘಟನೆ ನಮ್ಮ ಶ್ರೀರಾಮ ಬಜರಂಗ ದಳದಲ್ಲಿ ಇರುವಾಗ ನಾವು ಮಾಡಿದ್ವಿ. ನಮ್ಮ ಎಲ್ಲೂ ಹಿರಿಯರಿಗೆ ನಾವು ವಿರುದ್ಧವಾಗಿ ಹೋಗ್ಲಿಲ್ಲ. ಎಲ್ಲ ಹಿರಿಯರು ಯಾವ ಆ ನಮ್ಮನೆ ನಮಗೆ ಮಾರ್ಗದರ್ಶನ, ನಮಗೆ ಸಹ ಒಂದು ಸಿಕ್ಕಾಕೊಳ್ಳುವಂಥದ್ದು ಮಾಡಲಿಲ್ಲ. ಪಕ್ಕನ ಅಂಥ ಪರಿಸ್ಥಿತಿಯಲ್ಲಿದ್ದರೆ ಸಹ ನಮಗೆ ಬಿಟ್ಟಾಕ್ಲಿಲ್ಲ. ಒಂದು ದಿವಸ ಇದರಿಂದ ಹೊರಗೆ ಬರೋದು ಯಾಕೆ? ನೀವು ಹೊರಗೆ ಬರುದಲ್ಲ, ನಮ್ಗೆ ನಾವು ಬೆಳೀತಾ ಇದ್ದೆ ಒಂದು ಗೊತ್ತಾದ ಕೂಡಲೇ ಹೊರಗೆ ಕಳಿಸ್ಲಿಕ್ಕೆ ದಾರಿ ಉಂಟು ಅವ್ರ ಹತ್ರ. ಹೊರಗೆ ಕಳಿಸ್ಲಿಕ್ಕೆ ದಾರಿ ಬೇಕಾದಷ್ಟು ಮಾಡ್ತಾರೆ. ಯಾಕಂದ್ರೆ
ಒಂದು ಕಡೆಯಲ್ಲಿ ಖಾಲಿ ಕೂತ್ಕೊಂಡ ವೈಗೆ ಕಿವಿಗೆ ಅವನು ಸರಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ, ಅವನೊಂದು ಸ್ವಲ್ಪ ದೂರ ಇಡು ಹೇಳ್ತಾರೆ ಅಷ್ಟೇ ಸಾಕು. ಅವರನ್ನು ಮೆಚ್ಚಿಸ್ಲಿಕ್ಕೆ ಎಲ್ಲರೂ ಅದೇ ಕೆಲಸ ಮಾಡುದು. ಮತ್ತು ಒಂದು ಪ್ರಮುಖರು ಹೇಳಿದ್ದಾರೆ, ಅವನು ಸರಿ ಇಲ್ಲಂತೆ, ಅವನು ಹಾಗಂತೆ, ಅವನು ಈಗಂತೆ, ಅವನು ದನದು ಲಾರಿ ಅವ್ರ ಹತ್ರ ದುಡ್ಡು ತಂತಾನಂತೆ, ಅವನಲ್ಲಿ ಅಲ್ಲಿಂದ ದುಡ್ಡು ಬರ್ತದಂತೆ, ಅವನಿಗೆ ಅವರು ದುಡ್ಡು ಕೊಡ್ತಾರಂತೆ. ಇದೆಲ್ಲ ಬೇಡಾದದು ಮಂಡೆಗೆ ಹಾಕೋದು, ಅದು ಎಲೆ ಹಾಕೋದು. ನಮ್ಮಕ್ಕಿಂತ ಮೇಲಿನವರು ಸೀದಾ ಕೆಳಗಿನವ್ರಿಗೆ ಹೇಳೋದು. ಕೆಳಗಿನವರಿಗೆ ಹೇಳೋದು, ಕೆಳಗಿನವರು ದೊಡ್ಡ ಮೇಲ್ ಟಾಪಿನವ ನನ್ನ ಹತ್ರ ಮಾತಾಡ್ತಾನಲ್ಲ, ಆಗ ಅವನಿಗೆ ಸ್ವಲ್ಪ ಇವರು ನನಗೆ ಬಿಟ್ಟಾಗುದಿಲ್ಲ, ಅವಸನಾಡ್ದ ಅದೇ ಪೋಷಣ ಒಂದು ಸಹ ಅವನ ಸಹ ಮೂಲೆಗೆ ಬೀಳುದು. ಇಲ್ಲಿ ಇದುವರೆಗೆ ಯಾರು ಎಷ್ಟೆಷ್ಟು ದೊಡ್ಡ ದೊಡ್ಡ ಲೀಡರ್ಗೆ ನೋಡಿದ್ದೇವೆ ನಾವು, ಯಾರು ಹೆಸರು ಇಲ್ಲದೆ ಹೋಗಿದ್ದಾರೆ. ಉಳ್ದದ್ದು ಯಾರಂದ್ರೆ ಈಗ ಮತ್ಲಬಿಗೆ ಬಂದವರು, ಹೊಯ್ಗೆ ವ್ಯಾಪಾರ ಮತ್ತು ಕಲ್ಲಿನ ವ್ಯಾಪಾರ, ಗೋರೆ ಮಾಡುವವ ಮತ್ತು ಇಸ್ಪೀಟ್ ಆಡಿಸುವ, ಮತ್ತು ಇವರೆಲ್ಲ ಉಳ್ದದೀಗ ಬೇರೆ ಯಾರಿದ್ದಾರೆ? ಒಬ್ಬ ಹಿಂದೂ ಹೇಳಿ ತಾಕತ್ ನೋರಿಸುವ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದ ಕೂಡಲೇ ಮರಳುಗಾರಿಕೆ ಮಾಫಿಯಾ ಹೇಗೆ ಇಲ್ಲಿ ಕೆಲಸ ಮಾಡುದು? ಎಲ್ಲ ಒಟ್ಟಿಗಿದ್ದಾರೆ ಸರ್. ಇದರಲ್ಲಿ ಕಾಂಗ್ರೆಸ್ ಇದ್ದಾರೆ, ಬಿಜೆಪಿ ಇದ್ದಾರೆ, ಯಾರು ಅದರಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಸರ್. ಏನಿಲ್ಲ, ಅವರೇ ಹಾಕಿಸ್ತಾರೆ ಬೇಕಾದ್ರೆ. ಇವತ್ತು ನಾನು ಏನಾದ್ರೂ ಇವರು ಆಗಿ ಹೇಳಿದ್ರೆ ನಾಳೆ ನಂಗೆ ಸಾಕಿಸ್ತಾರಲ್ಲ. ನಾವೆದ್ದಗೆ ನಾವು ಇವತ್ತಿಗೆ ಸಹ ಬೋನಸ್ ಅಲ್ಲಿ ಬದುಕ್ತೇವೆ. ಇವರಾಗೆ ಮಾಡುವ ಜಲ್ಲಿ ವ್ಯಾಪಾರ ಇದು ಬೇಡ, ಅದು 3 ಕಾಸಿನ ಕೆಲಸ ಮಾಡುವ 4-5 ಹುಡುಗರನ್ನು ಹಿಡ್ಕೊಂಡು ದೊಡ್ಡ ಜನದಾಗಿ ತಿರುಗಿದ್ದೇವೆ ನಾವು. ಇಷ್ಟು ಸಂಘಟನೆ ಮಾಡಿ ನಾವು ಸಿಂಗಲ್ ತಿರುಗುತ್ತೇವೆ, ನಮ್ಗೆ ಯಾರಿಗೆ ಹೆದರಿಕಿಲ್ಲ ಸರ್. ಮರಳುಗಾರಿಕೆಯನ್ನು ದೊಡ್ಡ ಮಾಫಿಯಾ ಅಂತೀರಾ? ಇಲ್ಲ, ಅದೇ ಸರ್, ದುಡ್ಡು ಆಗುದಾದ್ರಿಲ್ಲ. ಮರಳು ಮಾಫಿಯಾ ಇಟಲ್ಲಿ ಮತ್ತು ಎಲ್ಲ ಬೇಡದೆಲ್ಲ ಗೇಮ್ ಈಗ ಇಲ್ಲ. ಮಡಕ ಗಿಡಕ ಎಲ್ಲ ಬಂದಾಗಿದೆ, ಅದು ಆನ್ಲೈನ್ ಆಗಿ ಬಂದ್ಬಿಟ್ಟಿದೆ ಅಲ್ಲ ಬಿಸ್ನೆಸ್. ಹೌದೇನ, ಬಾಕಿದೆಲ್ಲ ಬಂದಾಗಿದೆ. ಸಾಧಾರಣ ಅಲ್ಲೆಲ್ಲ ವೈರಸ್ ಹಾಕುದು ಅದೆಲ್ಲ ಕೆಲವು ಇತ್ತಿದ್ದು ಅದೆಲ್ಲ ಬಂದಾಗಿದೆ. ಬಟ್ ಇದರಲ್ಲಿ ನೀವು ಹೇಳೋದು ಎಲ್ಲ ಒಟ್ಟಿಗೆ ಇರ್ತಾರೆ, ಎಲ್ಲ ಹಿಂದೂ ಮುಸ್ಲಿಂ ಏನಿಲ್ಲ ರೀತಿ. ಅದು ಸೌಹಾರ್ದ ಅಂದ್ರೆ ನಮ್ದು ಖಾಲಿ 2 ನಂಬರ್ ವ್ಯಾಪಾರದಲ್ಲಿ ಮಾತ್ರ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇರೋದು. ಬಾಕಿಯಲ್ಲೆಲ್ಲ ಲಿಂಬೆ ಹುಳಿ ಇಟ್ಟು ಹಾಕಿದ್ದು. ನಾನು ವ್ಯಾಪಾರ ಮಾಡಬಾರ್ದು. ಯಾಕಂದ್ರೆ ಈ ಹಿಂದುತ್ವ ಹೇಳುವಂಥದ್ದು ನನಗೆ ಗೊತ್ತಿದ್ರಲ್ಲ ಸರ್, ನಾನು ಕ್ವಶನ್ ಮಾಡ್ಲಿಕ್ಕೆ ಆಗುದು. ಯಾರೇ ಹುಡುಗರಿಗೆ ಹಿಂದುತ್ವದ ವಿಷಯ ಗೊತ್ತುಂಟು? ರಾಮನ ಬಗ್ಗೆ ಬೊಬ್ಬೆ ಹಾಕ್ತಾರೆ ಬೇಕಾದಷ್ಟು. ನನಗೆ ಸೇನು ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ನಿಮ್ಮ ಗೀತಾ ಯಾವುದು ಸಹ ನಾನು ಕಲೀಲಿಲ್ಲ. ಯಾಕಂದ್ರೆ ನಾನು ಕಲೀಲಿಲ್ಲ, ಅದೇ ನಿಂತು ನನಗೆ ಬಜರಂಗದಲ್ಲಿ ಜಾಗ ಸಿಕ್ಕಿದ್ದು. ನನ್ಗೆ ಗೊತ್ತಿಲ್ಲ, ಆಗ ಗೊತ್ತಾದಾಗ ಹೊರಗೆ ಬಂದೆ ಅಷ್ಟೇ. ಅಂದ್ರೆ ಬಜರಂಗದಳ ಅಲ್ಲಲ್ಲ, ಇವತ್ತಿನ ದಿವಸಕ್ಕೆ ವಾಲ್ಕೆ ಯಾರು ಹೇಳಿ ಬಿಂಬಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದೇವೆ, ಎಲ್ಲೂ ಡೋಂಗಿ ಮಾಡಲಿಲ್ಲ, ಅಲ್ಲಿ ಹೋಗಿ ಇವರು ಹೇಳಿದ ಹಾಗೆ ಮಾಡಲಿಲ್ಲ. ಅದಕ್ಕೆ ಇವತ್ತಿಗೆ ಸಹ ವಾಲ್ಕೆ ಹೇಳಿದ್ರೆ ನಮ್ಮೊಟ್ಟಿಗಿದ್ದ ಹುಡುಗರಿದ್ದಾರೆ ಪಾಪ ಇವತ್ತಿಗೆ ಸಹ. ಕೆಲವರು ಕೆಲಸ ಇಲ್ಲದಿದ್ದಾರೆ ಸರ್, ಇವತ್ತಿಗೆ ಸಹ ಕೆಲಸ ಇಲ್ಲದೆ ನನ್ನ ಪ್ರಾಯದಲ್ಲಿ ಇದ್ದಾರೆ ಪಾಪ, ನಮ್ಮ ಟೈಮಲ್ಲಿ ಇದ್ದವರು ಪಾಪ. ಮಕ್ಕಳ ಎಜುಕೇಶನ್ಗೆ ದುಡ್ಡಿಲ್ಲ ಅವರ ಹತ್ರ, ಮಕ್ಕಳ ಎಜುಕೇಶನ್ಗೆ ದುಡ್ಡಿಲ್ಲ. ಆ ಟೈಮಲ್ಲಿ ನಮ್ಮ ಸಂಸದರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಹೇಳುವುದಿಲ್ಲ, ಅವ್ರು ಮಾಡಿದ್ದಾರೆ. ಬಾಕಿ ಯಾರು ಮಾಡಿದ್ದಾರೆ? ಇವತ್ತು ಸರ್ ಅಲ್ಲಿ ಕುಂದಾಪುರದಲ್ಲಿ ಪ್ರದೀಪ್ ಹೇಳಿದ್ದಾನೆ, ಸಂಗಮ್ ಪ್ರದೀಪ್ ಹೇಳಿ, ಒಂದು ಟೈಮಲ್ಲಿ ಬೇಕಾದಷ್ಟು ಹುಡುಗರನ್ನು ಇಲ್ಲಿ ಕರ್ಕೊಂಡು ಬರ್ತಿದ್ದ. ನಮ್ಗೇನು ಪ್ರತಿಭಟನೆ ಅದು ಇದು ಹೇಳು. ಇವತ್ತು ಅವನಿಗೆ ನೋಡುವ ಗತಿ ಇಲ್ಲ ಪಾಪ. ನೋಡುವ ಗತಿ ಅಂದ್ರೆ ಮನೆಯವರು ನೋಡ್ತಾರೆ ಪಾಪ, ಅವನ ಪರಿಸ್ಥಿತಿ ಅದು ತುಂಬ ಹಾಳಾಗ್ಬಿಟ್ಟು. ಯಾರು ಇಲ್ಲ ಸರ್ ಇದರಲ್ಲಿ. ಸಂಘಟನೆಗೆ ಹೋದ ಹುಡುಗ ಸ್ಕ್ರ್ಯಾಪ್ ಒಂದು ಲೆಕ್ಕ. ಯಾರಾದ್ರೂ ಒಬ್ಬ ಹುಡುಗ 2 ನಂಬರ್ ವ್ಯಾಪಾರ ಮಾಡಿ ದೊಡ್ಡ ಜನ ಆಗಿದ್ದಾರೆ. ಆದ್ರೆ ಅದಕ್ಕೆ ಹಿಂದುತ್ವ ಬೇಡ ಹೆಸರು, ಅದರದ್ದು ಮರ್ಯಾದೆಗೆ ಬೇರೆ. ಎಂತೆಂಥ ಹೋರಾಟಗಾರರು ಇದ್ರು ನಮಗೆ. ನಾವು ಸಂಘಟನೆ ಬರಬೇಕಾದ್ರೆ ಇನ್ನೊಬ್ಬ ನಮ್ಮ ಹೋರಾಟಗಾರರ ಮುಖ ನೋಡಿ ಅಲ್ಲ ಸರ್ ಬಂದದ್ದು. ಎಂತೆಂಥ ಹೋರಾಟಗಾರರು ಇದ್ರು. ನೀವು ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿ ಹೇಳಿದ್ರೆ, ಈಗ ಇಷ್ಟೆಲ್ಲ ಹುಡುಗರು ಬರ್ತಾರೆ, ಆದ್ರೆ ಹಿಂದುತ್ವ ಅನ್ನೋದು ಯಾರು ಗೊತ್ತೇ ಇಲ್ಲ. ಯಾರು ಇಲ್ಲಿ ರಾಮಾಯಣನೂ ಓದಿಲ್ಲ, ಭಗವದ್ಗೀತೆನೂ ಓದಿಲ್ಲ. ಗೊತ್ತಾದ್ರೆ ಇದ್ರಲ್ಲಿ ಬರುದಿಲ್ಲ ಸರ್. ಏನಾಗ್ತಾನೆ ಓದಿದ ವೇಳೆ ಒಂದು ವೇಳೆ ಏನಾಗ್ತಾನೆ ಅವನು ಓದಿದ್ರೆ ಯಾಕೆ ಬರುದಿಲ್ಲ ಅಂತೀರಾ? ಆ ಪ್ರಶ್ನೆ ಹೇಳಿ ನನಗೆ. ಪಾಪ ಪುಣ್ಯ ಪ್ರಜ್ಞೆ ಅಲ್ಲಿ ಬರ್ತದಲ್ಲ ಸರ್ ಇದನ್ನು ಓದಿದ ಕೂಡಲೇ. ಯಾವುದೋ ಒಂದು ಧರ್ಮದಲ್ಲಿ ಮನುಷ್ಯ ಒಂದು ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಅವನತ್ತಿದ್ದದೆಲ್ಲ ಕೆಟ್ಟ ಗುಣ ಬಿಟ್ಟಾಗುದು. ಕೆಟ್ಟ ಗುಣ ಬಿಟ್ಟ ಮೇಲೆ ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅವನಿಗಿದು ಬೇಕಾ? ಅದು ಕೆಟ್ಟ ಗುಣ ನಾವು ಮಾಡುದಿದ್ದೆಲ್ಲ ಕೆಟ್ಟ ಗುಣ ಅಂತ ಗೊತ್ತಾಗುದಿಲ್ವ? ನಾವು ಅದೆಲ್ಲ ಏನು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾರು ಓದಿದವರಿದ್ದಾರಲ್ಲ ಅವರ ಮಕ್ಕಳು ಯಾರು ಕೆಟ್ಟವರಾಗಲಿಲ್ಲ ಸರ್. ಅದು ಬರಲಿಲ್ಲ. ಯಾಕಂದ್ರೆ ಅವರಿಗೆ ವಿಚಾರ ಉಂಟು ಸರ್, ನಾನು ಅಲ್ಲಿ ಹೋದ್ರೆ ಮರ್ಯಾದೆ ಹೋಗ್ತದೆ, ನಂದು ಫ್ಯೂಚರ್ ಉಂಟು, ನನಗೆ ನಾಡ್ದು ಅಲ್ಲಿ ITBT ಕೆಲಸ ಸಿಗಬೇಕು, ನನಗೆ ಅಮೆರಿಕಕ್ಕೆ ಹೋಗ್ಬೇಕು, ನನಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನಗೆ ವಿಜ್ಞಾನಿ ಆಗಬೇಕು. ಇದು ಕಲ್ತ್ರೆ ಅದು ಆ ವಿಚಾರ ಬಂದ್ರೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಅದು ಕಲಿಸ್ಲಿಕ್ಕೆ ಮನೆಯವರಿಗೆ ಎಜುಕೇಶನ್ ಇಲ್ಲ ಸರ್. ಇಲ್ಲಿ ಡಿಕ್ಲರೇಷನ್ ಸಿಕ್ಕಿದ ಮೇಲೆ ಜನರ ಹತ್ರ ದುಡ್ಡಾದದೀಗ.
ಈಗ ಯಾರು ಕೈಕಾಲು ಬಡಿತಾರಲ್ಲ ಹುಡುಗರು ಪಾಪ, ಕೆಲವರಿಗೆ ಡಿಕ್ಲರೇಷನ್ ಆಗ 20 ಇಂದಿರಾ ಗಾಂಧಿ ಟೈಮಲ್ಲಿ ಡಿಕ್ಲರೇಷನ್ ಆಯ್ತು, ಅದು 20 ವರ್ಷ ಬರುವಾಗ ಈಗ ಅದು ಸೇಲ್ ಆಗ್ಲಿಕ್ಕೆ ಶುರು ಆಯ್ತು ಪಾಪ. ಉಂಟೀಗ ಉಳುವನೆ ಭೂಮಿ ಕಾನೂನು ಒಳಗೆ ಅದು 20 ವರ್ಷ ಆಯ್ತು, ಅಲ್ಲಿಂದ ಈಗ ಅದು ಮಾರ್ಲಿಕ್ಕೆ ಶುರು ಆಗಿದೆ, ಈಗ ದುಡ್ಡು ಉಂಟು ಪಾಪ. ನನ್ನ ಮಗ ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು, ನನ್ನದು ದುಡ್ಡು ಉಂಟು, ನನಗೆ ಸಮಾಜ ಮರ್ಯಾದೆ ಕೊಡ್ಬೇಕು ಹೇಳಿ ಅವ ಬರ್ತಾನೆ, ಈಗ ಇಸ್ರೇಲ್ ಹಾಕಿ ಬರ್ತಾನೆ, ಅವ ಬೇಕಾದ ದುಡ್ಡು ಖರ್ಚು ಮಾಡ್ತಾನೆ, ಅವನಿಗೆ ಗೊತ್ತುಂಟು ಅದು. ಕೊಳ್ತೆ ಮಜಲಲ್ಲಿ ನಡೆಯುತ್ತೆ ಮೊನ್ನೆ ಒಂದು ಹತ್ಯೆ, ಅಬ್ದುಲ್ ರಹಿಮಾನ್ ಅನ್ನೋ ಹತ್ಯೆ. ತುಂಬಾ ವಿಚಿತ್ರ ಅಂದ್ರೆ ಅವನೊಟ್ಟಿಗೆ ಇದ್ದಂತವ್ರೆ 5 ಜನ ಹುಡುಗರು ಇರ್ತಾರೆ ಇಲ್ಲಿ. ಅಂದ್ರೆ ಅವರೆಲ್ಲ ಕೆಲಸ ಮಾಡೋರು, ಒಟ್ಟೇರೆ ಕೆಲಸ ಮಾಡ್ತಾರೆ, ಅವರು ಎಲ್ಲ ಕೂಲಿ ಕಾರ್ಮಿಕರು, ಇವರೆಲ್ಲರೂ ಇವರೇನು ವಿಶೇಷವಾದ ವ್ಯಕ್ತಿಗಳಲ್ಲ. ಆ 5 ಜನ ಕೇವಲ ಒಬ್ಬ ಮುಸ್ಲಿಮ್ಗೆ ಹೊಡಿಬೇಕನ್ನೋದೊಂದು ಅವ್ರಿಗೊಂದು ಇದಿರುತ್ತೆ ತಲೆಯಲ್ಲಿ, ಅವ್ರಿಗೆ ತುಂಬಿ ಬಿಟ್ಟಿರ್ತಾರೆ, ಮೈಂಡ್ ವಾಶ್ ಮಾಡಿ ಬಿಡ್ತಾರೆ. ನೀವೊಂದು ಮುಸಲ್ಮಾನ್ ಕೊಂದ್ಬಿಟ್ರೆ ಹೀರೋ ಆಗ್ಬಿಡ್ತೀಯ ಅಂತೇಳಿ. ಈಗ ಅವ್ರು ಕೊಂದ್ರು, ಈಗ ಜೈಲಿಗೆ ಹೋದ್ರು, ಇನ್ನವ್ರ ಮನೆ ಗತಿ ಏನಂತ ಈಚೆ ಬಿಡಿ ಸರ್, ಆಚೆ ಪಾಪಿಗಳಿಗೆ ಸಾಧ್ಯ ಅಲ್ಲ ಸರ್ ಹೇಳುದು. ಅದು ಸಿಗ್ತದೆ ಇದು ಸಿಗ್ತದೆ ಹೇಳಿ ಅವರು ಸಹ ಬರೋದು ಅದೇ ಅಲ್ಲ ಸರ್. ಇಡೀ ಮುಸ್ಲಿಂ ಸಮಾಜ ಆ ವ್ಯಕ್ತಿಗಳಿಂದ ಬದುಕುದಲ್ಲ, ಇಡೀ ಹಿಂದೂ ಸಮಾಜ ಈ ವ್ಯಕ್ತಿಗಳಿಂದ ಬದುಕುದಲ್ಲ ಸರ್. ಈಗ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಇದ್ದಾರೆ ಸರ್, ಬ್ಯಾಂಕ್ ಅಲ್ಲೊಂದು ಮ್ಯಾನೇಜರ್ ಇದ್ದಾರೆ, ಅವ್ರು ಹಿಂದುವೆ, ಜೀವನ ತೆಗುದಿಲ್ಲ ಸರ್, ಹಿಂದೂ ಆಗಿ ಬದುಕುದಿಲ್ಲ ಸರ್. ಅವ್ನು ಸಾಯುವ ತನಕ ಒಂದೆಲ್ಲ ಬೊಜ್ಜ ಸಮೇತ ಹಿಂದುತ್ವದಲ್ಲೇ ಆಗುದು. ನಮ್ಗೇನು ಎಕ್ಸ್ಟ್ರಾ ಉಂಟಾ ಸರ್? ನಾವು ಹಿಂದುತ್ವ ಆದ ಕೂಡಲೇ ನಮ್ದೇನು ಎಕ್ಸ್ಟ್ರಾ ಗಂಧದ ಕಡ್ಡಿಯಲ್ಲೇ ಆಗಲಿ ಅಲ್ಲ ಮೇಲೆ ಏನಿಂದ ಅಪ್ಸರೆಗಳು ಯಾರು ಬಂದು ನಮ್ಗೆ ಏನಾದ್ರೂ ಹಾಕೋದುಂಟಾ ಸರ್? ಇಲ್ಲ ಅಲ್ಲ ಸರ್, ಇಲ್ಲ. ಎಲ್ಲರಿಗೂ ಒಂದೇ, ಮನುಷ್ಯನಿಗೂ ಒಂದೇ ಟ್ರೀಟ್ಮೆಂಟ್, ಎಲ್ಲಾ ಧರ್ಮದವ್ರಿಗೂ ಒಂದೇ. ಸೊ ಹೀಗೆ ನೀವು ಒಂದು ಕೊನೆಯ ನಿರ್ಧಾರ ಅಂದ್ಕೊಳ್ಳೆ ಇದನ್ನೆಲ್ಲ ಬಿಡ್ಬೇಕು ಅಂತ ಬರುತ್ತೆ ನಿಮ್ ತಲೆಯಲ್ಲಿ. ಆ ರೀತಿ ಏನ್ ಘಟನೆ ಆಗುತ್ತೆ ನಿಮ್ ಜೀವನದಲ್ಲಿ? ಯಾರ ಹಂಗಲ್ಲಿ ಜೀವನ ತೆಗುದಲ್ಲ ಅಲ್ಲ, ಹೇಳಿ. ಒಂದಿಬ್ಬರು ಇದ್ದಾರೆ, ಅವ್ರು ನನ್ಗೆ ಬೇಕಾದವರಂದಾಗೆ ಅಲ್ಲ, ಅವ್ರು ನಮ್ಗೆ ಎಲ್ಲೂ ಬಿಟ್ಟಾಕಿದವರಲ್ಲ. ಅಲ್ಲ, ನೀವೊಂದು 20 ವರ್ಷ ಕೆಲಸ ಮಾಡ್ತೀರಾ, ಹಿಂದುತ್ವ, ಹಿಂದೂ ಸ್ವಯಂ ಸೇವಕರು ನಾವು. ಅದಕ್ಕೆ ನಾವು ತುರ್ತು ಪರಿಸ್ಥಿತಿ ಟೈಮಲ್ಲಿ ಸಮೇತ ನಾವು ಶಾಖೆ ಮಾಡುವಾಗ ನಾವು ಧ್ವಜ ಅಲ್ಲಿ ಬಿಗಿಲು ಬಡಿಯುವುದು, ಪೊಲೀಸ್ ಬರುವಾಗ ಬಿಗಿಲು ಬಡಿಯುವುದು, ಧ್ವಜ ಮಡಚುದು, ಓಡುವುದು, ಅದೆಲ್ಲ ಕೆಲಸ ಇತ್ತು ನಮ್ದು. ಆಗ ಕಹಳೆ ಬುಗುಲಿ ಅಲ್ಲೆಲ್ಲ ಅಂಟಿಸಬೇಕು, ಅದು ಪೇಪರ್ ತರ್ತದೆ, ಅದೆಲ್ಲ ನಾವು ಮಾಡಿದ್ದೇವೆ. ನಮ್ಗೆ ಅದು ಈಗ ಆಗ ಇದಲ್ಲ ಎಂತದಲ್ಲ, ಆಗೊಂದು ಕಳ್ಳ ಪೊಲೀಸ್ ಆಡ್ತೇವಲ್ಲ ಸರ್, ಅದು ನಾವು ಚಿಕ್ಕದಲ್ಲಿ ಅಲ್ಲಿ ಕಳ್ಳ ಪೊಲೀಸ್ ಅದೇ ಆಡಿದ್ದೇವೆ ನಾವು. ಚಿಕ್ಕದಿಂದ ನಮ್ಮ ತಂದೆಯವರು ಸಮೇತ ಎಲ್ಲ ನಾವು ಸಂಘದವರೇ. ನಂತರ ದಿನಗಳೆಲ್ಲ ಆ ಮನಸ್ಥಿತಿ ಚೇಂಜ್, ಬದಲಾವಣೆ ಹೇಗೆ ಸಡನ್ ಆಗಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲ ಹೋಯ್ತು ಸರ್. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಹಿಂದೂ ಸಂಘಟನೆ ನಾಯಕರು, ಬಿಜೆಪಿ ನಾಯಕರ, ಅದಕ್ಕಿಂತ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಏನೆಲ್ಲ 2 ನಂಬರ್ ಇದು ವ್ಯಾಪಾರ ಎಲ್ಲ ಮಾಡ್ಕೊಂಡಿದ್ರು ಕಾಂಗ್ರೆಸ್ನವರು, ಅದು ನಾವಿನ್ನು ಮಾಡಬೇಕು ಹೇಳುವಂಥದ್ದು. ನಾವು ಅದಕ್ಕೋಸ್ಕರ ವಿರುದ್ಧ ಮಾಡಿ ಹೋರಾಟ ಮಾಡಿದವರು. ಯಾವತ್ತು ಬಿಜೆಪಿ ಅಧಿಕಾರಕ್ಕೆ ಬಂತು ಅದರ ಮೇಲೆ ನಾವು ಆ ಹಿಂದುತ್ವ ನೋಡ್ಲೇ ಇಲ್ಲ. ಈಗ ಹೆಣದ ಮೇಲೆ ಹಿಂದುತ್ವ. ಬಿಜೆಪಿ ಎಲ್ಲ ಹಾಳಂದು ಹೇಳುದಲ್ಲ, ಈಗ ಅದು ಆ ಪರಿಸ್ಥಿತಿ ಅವರಿಗೆ ಬಂದಿದೆ, ಹೆಣದ ಮೇಲೆ ರಾಜ್ಯಕ್ಕೆ. ಉದಾಹರಣೆಗೆ ಆ ಪಬ್ ದಾಳಿ ಮತ್ತು ಹೋಮ್ ಸ್ಟೇ ದಾಳಿ ಅವರ ಹುಡುಗರ ಮೇಲೆ ಅವರ ನಮ್ಮನೆ ಗೂಂಡಾ ಆಕ್ಟ್ ಹಾಕಿ ನಾನು ಘಂಟಾಘೋಷವಾಗಿ ಹೇಳಿದಂತ ಮನುಷ್ಯ ಯಾವ ಮುಖ ಹಿಡ್ಕೊಂಡು ಹೇಳ್ತಾರೆ ಸರ್? ಅವನಿಗೆ ನ್ಯಾಯ ಬೇಕು, ಅವನಿಗೆ ನ್ಯಾಯ ಬೇಕು ಹೇಳಿ, ನ್ಯಾಯ ಬೇಕೇ ಪಾಪ, ಯಾರೇ ಆಗಲಿ ಕೊಂದಿದ್ದಾರೆ, ಹೌದು, ನ್ಯಾಯ ಬೇಕು. ಹಾಗಾದ್ರೆ ನೀವೇ ಗೂಂಡಾ ಆಕ್ಟ್ ಹಾಕಿದ ಮನುಷ್ಯನಿಗೆ, ಅವನಿಗೆ ಪಟ್ಟ ಕೊಟ್ಟದು ನಮ್ಮನೆ ನೋಡುವಾಗ, ಬಾಕಿ ಸರಿಯಾಗಿ ಹಿಂದುತ್ವ ಮಾಡಿದವರಿಗೆ ಬೇಸರ ಆಗ್ತದಿಲ್ಲ ಸರ್. ಏನಾದ್ರು ಸರಿ ದಾರಿ ಬಾ, ನಿಂಗೆ ಏನಾದ್ರು ವ್ಯವಹಾರ ಮಾಡ್ತೀಯ ನೀನು ಮಾಡು, ಏನಾದ್ರು ಆಯ್ತು ನಿನ್ನ ರಕ್ಷಣೆ ಏನಾದ್ರು ಮಾಡು, ಇದು ಜವಾಬ್ದಾರಿ ಮಾತು. ಕೆಲಸ ಕೊಡಿಸ್ತೇನಪ್ಪ, ಕೆಲಸ ಈಗ ದುಡ್ದು ಬೆನ್ನು ಮುದ್ದೆಲ್ಲ ಕೆಲಸ ಆಗ್ಲಿಕ್ಕಿಲ್ಲ. ಹುಡುಗರು ಜೈಲು ಹೋದ ಮೇಲೆ ಅವ್ರಿಗೆ ಆಗುದಿಲ್ಲ, ಯಾಕಂದ್ರೆ ಬಾಯಿ ಒಂದು ಹೆಸರು ಬರ್ತದೆ ಅವರಿಗೆ. ಜೈಲು ಹೋದ ಮೇಲೆ ಬರ್ಬೇಕು, ಅದು ಇಲ್ಲಿದು ಸರ್ಟಿಫಿಕೇಟ್ ಅಂತ. ಅದಾದ ಮೇಲೆ ಅವನಿಗೆ ಒಂದು ಯಾವುದಾದೊಂದು ಸ್ಥಾನಮಾನದೊಂದು ಕೆಲಸ ನಿಮ್ಗೋಸ್ಕರ ಅಲ್ಲ ಜೀವ ಕೊಟ್ಟದು. ಹೌದಾದರೆ ನೀವು ಮಾಡ್ಬೇಕಲ್ಲ, ಅಲ್ಲಿ ಇದರ ಲಾಭ ನೀವು ತಗೊಂಡಾದ್ರೆ ಸಹ ಮಾಡ್ಬೇಕು. ಅವನಷ್ಟಕ್ಕೆ ಮಾಡಿದ, ಅದರ ಲಾಭ ನೀವು ತೆಗಿತಾ ಇದ್ದೀರಿ, ಹಾಗಾದ್ರೆ ನೋಡ್ಬೇಕಲ್ಲ ಅವನಿಗೆ. ಈಗ ಆದಂತ ಹುಡುಗರಿಗೆ ಆಯ್ತು ಮಾರೆ, ಇನ್ನು ನೀನು ಏನಾದ್ರು ವ್ಯವಹಾರ ಏನು ತಾಗಿಸುದು, ಅವನಿಗೆ ಏನಾದ್ರು ಮಾಡ್ಬೋದಿತ್ತಲ್ಲ ಸರ್. ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 2000 ಅಬ್ದುಲ್ ರೌಫ್ ಕಾಟಿಪಲ್ ಅಂತ ಆಗುತ್ತೆ. ಅದಾದ್ಮೇಲೆ ನರಸಿಂಹ ಶೆಟ್ಟಿಗಾರ್ ಅಂತ ಹೇಳಿ ಉಳ್ಳಾಲದಲ್ಲಿ ಆಗುತ್ತೆ ಹತ್ಯೆ. ಅದಾದ್ಮೇಲೆ ಫಾರೂಕ್ ಅನ್ನೋದು ಅವತ್ತು ಅದೇ ದಿವಸನೇ ಆಗುತ್ತೆ ಹತ್ಯೆ, ಮಂಗಳೂರಲ್ಲಿ ಆಗುತ್ತೆ. ಅದಾದ್ಮೇಲೆ ಉದಯ್ ಪೂಜಾರಿ ಕಾಟಿಪಲ್ಲ ಅಂತ ಆಗುತ್ತೆ. ಆ ನಂತರ ಪೊಳಲಿ ಅನಂತು ಆಗುತ್ತೆ, ಸುಖಾನಂದ್ ಶೆಟ್ಟಿ ಆಗುತ್ತೆ, ತಂಜಿಮ್ ಕಾಟಿಪಳ್ಳ ಆಗುತ್ತೆ, ಕ್ಯಾಂಡಲ್ ಸಂತು ಅಂತ ಆಗುತ್ತೆ, ರಾಜೇಶ್ ಪೂಜಾರಿ ಆಗುತ್ತೆ 2014. 2015 ನಾಸೀರ್ ಅಂತ ಆಗುತ್ತೆ. ಅದೇ 2015 ಅದು ಕೌಂಟರ್ ಆಗಿ ಹರೀಶ್ ಪೂಜಾರಿ ಆಗುತ್ತೆ. 2015 ಪ್ರಶಾಂತ್ ಪೂಜಾರಿ ಆಗುತ್ತೆ. 2016 ರಾಜೇಶ್ ಕೋಟೆನ್ ಆಗುತ್ತೆ. ನಂತರ 2016 ಸಫ್ವಾನ್ ಆಗುತ್ತೆ. 2017 ಅಶ್ರಫ್ ಕಲೈ ಆಗುತ್ತೆ. 2017 ಶರತ್ ಮಡಿವಾಳ ಆಗುತ್ತೆ. 2018 ದೀಪಕ್ ರಾವ್ ಆಗುತ್ತೆ. 2018 ಅಬ್ದುಲ್ ಬಶೀರ್ ಆಗುತ್ತೆ. ಅದಾದ ನಂತರ ಮಸೂದ್ ಬೆಳ್ಳಾರೆ ಆಗುತ್ತೆ. ನಂತರ ಪ್ರವೀಣ್ ನೆಟ್ಟಾರೋ ಆಗುತ್ತೆ.
ಫಾಜಿಲ್ ಆಗುತ್ತೆ, ಆ ನಂತರ ನಡೆದಂಥದ್ದೇ ಅಬ್ದುಲ್ ಜಲೀಲ್ ಆಗುತ್ತೆ, ಅದಾದ್ಮೇಲೆ ನಾನು ಆವಾಗ ಒಂದು ಕೇಸ್ ಹೇಳಿದೆ ಅಶ್ರಫ್ ಆಗುತ್ತೆ, ಸುಹಾಸ್ ಶೆಟ್ಟಿ, ಅಬ್ದುಲ್ ರೆಹಮಾನ್ ಅಂತ ಆಗುತ್ತೆ. ಒಟ್ಟು 28 ಹತ್ಯೆಗಳು ಭೂಮಿಗೆ ಸಂಬಂಧಪಟ್ಟಂತ ಹತ್ಯೆಗಳಾಗ್ತವೆ ಇಲ್ಲಿ. ಅದರಲ್ಲಿ ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಪರ್ಸನಲ್ ರಿವೆಂಜು ಇದೆ ಅದರಲ್ಲಿ ಕೆಲವೊಂದು ಹತ್ಯೆಗಳಲ್ಲಿ. ಕೋಮಿಗೆ ಹಿಡಿದ ರಿಕ್ಷಾದ ಯಾರು ಫಾರೂಕು ಮತ್ತು ನರಸಿಂಹ ಶೆಟ್ಟಿಗಾರು ಯಾರು ನಿರಪರಾಧಿ ಸಾಯ್ತಾರ ಸರ್, ನಿರಪರಾಧಿ ಸಾಯ್ತಾರಲ್ಲ ಸರ್, ಗೊತ್ತೇ ಇಲ್ಲ ಅವನಿಗೆ. ಇದೆಲ್ಲ ಹಿಂದೂ ಮುಸ್ಲಿಮ್ಗೆ ಆದದ ಗಲಾಟೆ. ಈ ರಿವೆಂಜ್ ಅಲ್ಲ ಇದು, ಅದಕ್ಕೆ ಅದು ಒಂದು ಹೋಗಿದೆ ಒಂದು ಹೋಗ್ಬೇಕು, ಒಂದು ಹೋಗಿದೆ ಎಂದು ಓದೋದು ಇದೆಲ್ಲ. ಮಿಕ್ಕಿದು ಪುರ್ಸೋತಲ್ಲಿ ಆದದೆಲ್ಲ ಉಂಟಲ್ಲ ಸರ್, ಅದು ರಿವೆಂಜ್ ಆಗಿರ್ಬೋದು, ಅದೇ ಆಗಿರ್ಬೋದು. ನಮ್ಗೆ ಅದರದ್ದು ಬಗ್ಗೆ ಯಾಕಂದ್ರೆ ಇಲ್ಲಿ ಪೊಳಲಿಯನ್ ಅಂತ, ಯಾಕಂದ್ರೆ ಇಲ್ಲಿ ಸರಿಯಾಗಿ ಅದರದ್ದು ಎನ್ಕ್ವೈರಿ ಆದ್ರೆ ಗೊತ್ತಾಗುತ್ತೆ. ಪೊಳಲಿಯನ್ ಅಂತೂ ಹತ್ಯೆ ಆಗುತ್ತೆ, ಅದು ಯಾವುದೇ ಇದಕ್ಕೆ ಕಾರಣಕ್ಕಾಗುದಿಲ್ಲ, ರಿವೆಂಜಿಗೆ ಆಗುತ್ತೆ. ಅದು ರಿವೆಂಜಿಗೆ ಆಗ್ತದೆ ಅವರದೇ. ಪೊಳಲಿ ಕಮಲಾಕ್ಷ, ಪೊಳಲಿ ಕಮಲಾಕ್ಷ ಅದು ಬೇರೆ ಗಲಾಟೆ. ಅದು ಒಂದು ಲೈಟ್, ಅದಕ್ಕೆ ಸಹ ಹಿಂದುತ್ವ ಕೂಡ. ಯಾರು ಕಮಲ್ ಇದು ಬಗ್ಗೆ ಹೇಳಿದಲ್ಲ, ಕಮಲಾಕ್ಷ ಪೊಳಲಿ ಪಟ್ಟೆ ಸೀರೆ ಹೇಳಿ ಒಂದೊಂದು ಕಾರ್ಯಕ್ರಮ ನಡೀತು. ಆಗ ಕಲ್ಲು ಬಿಸಾಡಿದ್ದು ತರಲಿಕ್ಕೆ ಬಿಡುವುದಿಲ್ಲ ಎಂಥದ್ದೆಲ್ಲ. ಆಗ ಜನ ಸೇರಿಸಿದ್ರೆಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದ್ದಾರೆ ಆ ಟೈಮಲ್ಲಿ. ಆಗ ಯಾವುದು ಸಂಘಟನೆ ಇರಲಿಲ್ಲ, ಎಲ್ಲ ಜನ ಆಗ ಅಲ್ಲಿ ಸೇರಿದರು ಎಲ್ಲ. ಅದಕ್ಕೆ ಅದರ ನಂತರ ಒಂಥರ ನಮ್ಮ ಕಲ್ಲು ಬಿಸಾಡಿದ ಅದು ಎಂಥದ್ದು ಹೇಳುವಂಥದ್ದು ಮನಸ್ಸಲ್ಲಿ ಬಂದ ಮೇಲೆ ಗ್ಯಾಪ್ ಕ್ರಿಯೇಟ್ ಆಯ್ತು. ಪೊಳಲಿ ರಾಜರಾಜೇಶ್ವರಿ ಅಲ್ಲಿ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಯ್ತು. ಅಂದ್ರೆ ಅವರು ಹೀಗೆ ಇವರು ಹೀಗೆ ಹೇಳಿ, ಯಾಕಂದ್ರೆ ಆ ಪೊಳಲಿ ದೇವಸ್ಥಾನದಲ್ಲಿ ಇವತ್ತಿಗೆ ಸದ ಕೆಲವು ಸೇವೆ ಅವ್ರದ್ದು ಸಹ ಅಲ್ಲಿ ಉಂಟು, ಮುಸ್ಲಿಮ್ಸ್ ಇದು ಸಹ ಉಂಟು ಅಲ್ಲಿ. ಅದು ಮೊದಲಿಂದ ಇಲ್ಲಿ ನಡ್ಕೊಂಡು ಬಂದ ರೀತಿ ರಿವಾಜ್ ಅದೇ. ಇಲ್ಲಿ ಮಂಗಳೂರಲ್ಲಿ ಎಲ್ಲ ಧರ್ಮ ಎಲ್ಲ ಒಂದೇ ಒಟ್ಟಿಗಿದ್ದವರು, ಸೌಹಾರ್ದತೆಯಲ್ಲಿತ್ತು. ಯಾಕಂದ್ರೆ ಉದಾಹರಣೆಗೆ ಬಪ್ಪನಾಡು ಉಂಟು, ಮತ್ತು ಕೇರಳದಲ್ಲಿ ಒಂದು ದೇವಸ್ಥಾನ ಉಂಟು, ಮತ್ತು ದೈವ ಸಹ ಕೆಲವು ಮುಸ್ಲಿಂ ದೈವ ಉಂಟು. ಇದೆಲ್ಲ ಬರುವಾಗ ಇಲ್ಲಿ ಮೊದಲು ಉಂಟಲ್ಲಿ ಸೌಹಾರ್ದತೆಯಲ್ಲಿ ಇತ್ತು. ದಿನ ಹೋಗ್ತಾ ಹೋಗ್ತಾ ಮನೆ ಅಣ್ಣ ತಮ್ಮಂದರಿಗೆ ಗಲಾಟೆ ಆಗ್ತದೆ ಸರ್. ಹಾಗೆಯೇ ಇದು ಏನೋ ದೊಡ್ಡ ನಮೂನೆಯಲ್ಲಿ ಮಾಡಿ ಇದರಲ್ಲಿ ಕೆಲವು ಲಾಭ ಪಡೆದ್ರು, ಹೋಗುವವರೆಲ್ಲ ಹೋದ್ರು, ಜೈಲು ಹೋಗೋ ಹೋಗಿದ್ದಾರೆ. ಇನ್ನು ಎಷ್ಟು ಹೋಗ್ಲಿಕ್ಕೆ ಉಂಟ, ಇನ್ನು ಅರ್ಥ ಆಗದಿದ್ರೆ ಹೀಗೆ ಇದು ಜನ್ರೇಷನ್ ಉಂಟಲ್ಲ ಸರ್, ಎಜುಕೇಶನ್ ಒಂದು ಹೇಳುವಂಥದ್ದು ಒಂದು ಸಿಗಬೇಕಾಗದು, ಇದು ತಪ್ತದೆ ಸರ್.